ಇವತ್ ನಾವು ತುಂಬಾ ಆಸಕ್ತಿದಾಯಕವಾದ ಪಾಠನ ಕಲಿತಾ ಇದ್ದೇವೆ. ಅದು ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು. ಇದನ್ನ ನಾವೇಕೆ ಕಲಿಬೇಕು? ಏಕೆಂದ್ರೆ ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಅನೇಕ ವಸ್ತುಗಳನ್ನ ನೋಡ್ತಾ ಇರ್ತೀವಿ. ಅವು ಆಹಾರ, ಔಷಧಗಳು, ಸುವಾಸನಾಭರಿತ ಸುಗಂಧ ದ್ರವ್ಯಗಳು, ಬಣ್ಣಗಳು, ಡಿಯೋಡ್ರೆಂಟ್ಸ್, ಸಂರಕ್ಷಕಗಳು ಮತ್ತು ಪಾನೀಯಗಳು ಇತ್ಯಾದಿಗಳನ್ನ ನಾವು ಸುತ್ತಮುತ್ತಲಿನ ಪರಿಸರದಲ್ಲಿ ದಿನ ಗಮನಿಸ್ತಾ ಇರ್ತೀವಿ. ಇವುಗಳಲ್ಲೆಲ್ಲ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಇರ್ತವೆ. ನಾವು ಪಾಠನ ಪ್ರಾರಂಭಿಸೋ ಮೊದಲು ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಆಮ್ಲಗಳಂದ್ರೇನು ಅಂತ ತಿಳ್ಕೊಳ್ಳೋಣ. ಆಮ್ಲ ಎಂದರೆ ಯಾವುದೇ ದ್ರಾವಣವು H+ ಅಯಾನುಗಳನ್ನು ಎಂದರೆ ಹೈಡ್ರೋಜನ್ ಪ್ಲಸ್ ಅಯಾನುಗಳನ್ನ ಹೆಚ್ಚಾಗಿ ಹೊಂದಿರ್ತದೆ ಮತ್ತು ಇವು ಹುಳಿ ರುಚಿಯಿಂದ ಕೂಡಿರ್ತವೆ. ನೀಲಿ ಲಿಟ್ಮಸ್ ಅನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತದೆ. ಇದಕ್ಕೆ ಕೆಲವು ಉದಾಹರಣೆಗಳನ್ನ ನೋಡೋಣ. ಅವು ನಿಂಬೆಹಣ್ಣು, ಕಿತ್ತಳೆ ಹಣ್ಣು ಇತ್ಯಾದಿಗಳಾಗಿರ್ತವೆ. ಯಾವ ಯಾವ ಆಮ್ಲಗಳು ನಿಮಗೆ ಗೊತ್ತು ಹಾಗಾದ್ರೆ? ಅವು ಸಿಟ್ರಿಕ್ ಆಮ್ಲ, ಲ್ಯಾಕ್ಟಿಕ್ ಆಮ್ಲ, ಕಾರ್ಬೋನಿಕ್ ಆಮ್ಲ ಇತ್ಯಾದಿ. ಇವೆಲ್ಲ ಆಮ್ಲಗಳಿಗೆ ಬಹಳ ಒಳ್ಳೆಯ ಉದಾಹರಣೆಗಳಾಗಿರ್ತವೆ. ಈಗ ಪ್ರತ್ಯಾಮ್ಲ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಪ್ರತ್ಯಾಮ್ಲ ಎಂದ್ರೆ ಯಾವುದೇ ದ್ರಾವಣದಲ್ಲಿ OH- ಅಯಾನುಗಳು ಎಂದರೆ ಹೈಡ್ರಾಕ್ಸಿಲ್ ಅಯಾನುಗಳು ಇರುತ್ತವೋ ಆ ದ್ರಾವಣವನ್ನ ನಾವು ಪ್ರತ್ಯಾಮ್ಲ ಅಂತ ಕರಿತೀವಿ. ಇವು ಕಹಿ ರುಚಿಯನ್ನ ಹೊಂದಿದ್ದು ಕೆಂಪು ಲಿಟ್ಮಸ್ ಅನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸ್ತವೆ. ಪ್ರತ್ಯಾಮ್ಲಗಳಿಗೆ ನಾವು ಕೆಲವು ಉದಾಹರಣೆಗಳನ್ನ ನೋಡೋಣ. ಪ್ರತ್ಯಾಮ್ಲಗಳಿಗೆ ಒಳ್ಳೆಯ ಉದಾಹರಣೆಗಳೆಂದರೆ ಸೋಡಿಯಂ ಹೈಡ್ರಾಕ್ಸೈಡ್, ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್, ಸೋಡಿಯಂ ಕಾರ್ಬೋನೇಟ್ ಮತ್ತು ಸೋಡಿಯಂ ಬೈಕಾರ್ಬೋನೇಟ್. ಈಗ ನಾವು ಲವಣಗಳು ಎಂದರೇನು ಅನ್ನೋದನ್ನ ತಿಳ್ಕೊಳ್ಳೋಣ. ಲವಣಗಳು ಅಯಾನಿಕ್ ಸಂಯುಕ್ತಗಳಾಗಿರ್ತವೆ. ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿ ಉಂಟಾಗುವಂತಹ ಉತ್ಪನ್ನಗಳೇ ಈ ಲವಣಗಳು. ಲವಣಗಳಲ್ಲಿ ಆಮ್ಲೀಯ ಗುಣವಾಗಲಿ ಪ್ರತ್ಯಾಮ್ಲೀಯ ಗುಣವಾಗಲಿ ಇರೋದಿಲ್ಲ. ಅವು ತಟಸ್ಥ ಗುಣವನ್ನ ಹೊಂದಿರ್ತವೆ. ಆದ್ದರಿಂದ ಈ ಪ್ರಕ್ರಿಯೆಯನ್ನ ನಾವು ತಟಸ್ಥೀಕರಣ ಅಂತ ಕರಿತೀವಿ. ಈ ಕ್ರಿಯೆಗೆ ನಾವು ಒಂದು ಉದಾಹರಣೆಯನ್ನ ನೋಡೋಣ. HCl plus NaOH is gives rise to NaCl plus H2O. ಇಲ್ಲಿ ಪರಸ್ಪರ ವಿರುದ್ಧವಾದ ಅಯಾನುಗಳು ವರ್ತಿಸುತ್ತವೆ. ನಮಗೆ ವಿರುದ್ಧವಾದ ಅಯಾನುಗಳು ಪರಸ್ಪರ ಆಕರ್ಷಿಸಲ್ಪಡುತ್ತವೆ ಎಂಬುದು ತಿಳಿದಿದೆ. ಇಲ್ಲಿಯೂ ಸಹ HCl H+ ಮತ್ತು Cl- ಅಯಾನುಗಳಾಗಿ ಮತ್ತು NaOH Na+ ಮತ್ತು OH- ಅಯಾನುಗಳಾಗಿ ಪ್ರತ್ಯೇಕಿಸಲ್ಪಡುತ್ತವೆ. ನಂತರ Na+ ಅಯಾನುಗಳು Cl- ಅಯಾನುಗಳೊಂದಿಗೆ ಮತ್ತು H+ ಅಯಾನು OH- ಅಯಾನುಗಳೊಂದಿಗೆ ಸೇರಿ NaCl ಮತ್ತು H2O ಬಿಡುಗಡೆ ಮಾಡುತ್ತವೆ. ಈ ರಾಸಾಯನಿಕ ಕ್ರಿಯೆಯ ಉತ್ಪನ್ನ NaCl ಮತ್ತು H2O ನಲ್ಲಿ ಯಾವ ವಿದ್ಯುತ್ ಅಯಾನುಗಳು ಇಲ್ಲದೆ ತಟಸ್ಥವಾಗಿರುತ್ತದೆ. ಹೀಗೆ ನಿಮ್ಗೆ ಕೊಟ್ಟಿರ್ತಕ್ಕಂತಹ ದ್ರಾವಣ ಆಮ್ಲವೋ ಅಥವಾ ಪ್ರತ್ಯಾಮ್ಲವೋ ಎಂದು ಹೇಗೆ ತಿಳ್ಕೋತೀರಾ? ಹೇಗೆಂದ್ರೆ ನೀವು ಒಂದು ವಾಹನದಲ್ಲಿ ಸಂಚಾರ ಮಾಡ್ತಿದ್ದೀರಾ ಅಂತ ತಿಳ್ಕೊಳ್ಳಿ. ಹಾಗ ನೀವು ಎಡಗಡೆ ಮತ್ತು ಬಲಗಡೆ ತಿರುಗಬೇಕಾದ್ರೆ ಸೂಚಕವನ್ನ ಬಳಸ್ತೀರಾ, ಅಂದರೆ ಇಂಡಿಕೇಟರ್ನ ಬಳಸ್ತೀರಾ ಅಲ್ವೇ? ಅದೇ ರೀತಿ ನಾವು ಕೊಟ್ಟಿರುವ ದ್ರಾವಣವನ್ನ ಪರೀಕ್ಷಿಸೋದಿಕ್ಕೆ ಒಂದು ಸೂಚಕವನ್ನ ಬಳಸಬೇಕಾಗುತ್ತೆ. ಆ ಸೂಚಕ ಯಾವುದು? ಆ ಸೂಚಕ ಯಾವುದು ಅಂದ್ರೆ ಅದು ಲಿಟ್ಮಸ್ ದ್ರಾವಣ. ಈ ಲಿಟ್ಮಸ್ ದ್ರಾವಣವು ಪರ್ಪಲ್ ಕಲರ್ ಅಂದರೆ ನೇರಳೆ ಬಣ್ಣದ ಡೈ. ಇದನ್ನು ಲಿಚನ್ಸ್ ಅಂದ್ರೆ ಕಲ್ಲು ಹೂವಿನಿಂದ ತಯಾರಿಸುತ್ತಾರೆ. ಈ ಲಿಟ್ಮಸ್ ದ್ರಾವಣವು ಆಮ್ಲವನ್ನ ಕೆಂಪು ಬಣ್ಣಕ್ಕೆ ಮತ್ತು ಪ್ರತ್ಯಾಮ್ಲವನ್ನ ನೀಲಿ ಬಣ್ಣಕ್ಕೆ ತಿರುಗಿಸುತ್ತದೆ. ಈ ರೀತಿ ನಾವು ನಮಗೆ ಕೊಟ್ಟ ದ್ರಾವಣವನ್ನು ಆಮ್ಲವೋ ಅಥವಾ ಪ್ರತ್ಯಾಮ್ಲವೋ ಎಂದು ಪರೀಕ್ಷಿಸಿ ತಿಳ್ಕೋಬಹುದಾಗಿದೆ. ಈ ಲಿಟ್ಮಸ್ ಒಂದು ನೈಸರ್ಗಿಕ ಸೂಚಕ. ಇದೇ ರೀತಿ ನಿಸರ್ಗದಲ್ಲಿ
ಅನೇಕ ವಸ್ತುಗಳು ಸೂಚಕಗಳಾಗಿವೆ. ಅವು ಕೆಂಪು ಕ್ಯಾಬೇಜ್ ಎಲೆಗಳು, ಈರುಳ್ಳಿ, ಅರಿಶಿಣ ಇತ್ಯಾದಿಗಳು. ನಂತರ ರಾಸಾಯನಿಕ ಕ್ರಿಯೆಗಳು. ಈ ರಾಸಾಯನಿಕ ಕ್ರಿಯೆಗಳು ಎಂದರೆ ಆಮ್ಲ ಪ್ರತ್ಯಾಮ್ಲಗಳು ಹಲವಾರು ವಸ್ತುಗಳೊಂದಿಗೆ ವರ್ತಿಸುತ್ತವೆ. ಅವು ಲೋಹಗಳು, ಅಲೋಹಗಳು, ಕಾರ್ಬೋನೇಟ್ಗಳು, ಬೈಕಾರ್ಬೋನೇಟ್ಗಳು ಇತ್ಯಾದಿ. ಮೊದಲಿಗೆ ನಾವು ಆಮ್ಲಗಳು ಲೋಹಗಳೊಂದಿಗೆ ಹೇಗೆ ವರ್ತಿಸ್ತವೆ ಅನ್ನೋದನ್ನ ತಿಳ್ಕೊಳ್ಳೋಣ. ಈ ಆಮ್ಲಗಳು ಲೋಹದೊಂದಿಗೆ ವರ್ತಿಸಿ ಲವಣ ಮತ್ತು ಹೈಡ್ರೋಜನ್ ಅನಿಲವನ್ನ ಉತ್ಪತ್ತಿ ಮಾಡ್ತವೆ. ಇದಕ್ಕೆ ನಾವು ಒಂದು ಉದಾಹರಣೆಯನ್ನ ನೋಡೋಣ. Zn plus H2SO4 is gives rise to ZnSO4 plus H2. ಈಗ ಪ್ರತ್ಯಾಮ್ಲಗಳು ಲೋಹದೊಂದಿಗೆ ಹೇಗೆ ವರ್ತಿಸುತ್ತವೆ ಎಂಬುದನ್ನು ತಿಳ್ಕೊಳ್ಳೋಣ. ಉದಾಹರಣೆಗೆ Zn plus 2NaOH is gives rise to Na2ZnO2 plus H2. ಸೋಡಿಯಂ ಜಿಂಕೇಟ್ನ ಉತ್ಪತ್ತಿ ಮಾಡ್ತವೆ. ಮೇಲಿನ ಎರಡು ಉದಾಹರಣೆಗಳಲ್ಲಿಯೂ ಅಂದರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಲೋಹದೊಂದಿಗೆ ವರ್ತಿಸಿದಾಗ ಎರಡರಲ್ಲೂ ಕೂಡ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುತ್ತದೆ. ಮೇಲಿನ ಈ ಕ್ರಿಯೆಯಲ್ಲಿ ಬಿಡುಗಡೆಯಾದಂತಹ ಅನಿಲವು ಹೈಡ್ರೋಜನ್ ಎಂದು ನಾವು ತಿಳ್ಕೋಬೇಕಾದ್ರೆ ಒಂದು ಉರಿತಾರ್ತಕ್ಕಂತಹ ಮೇಣದ ಬತ್ತಿಯನ್ನು ಬಿಡುಗಡೆಯಾಗುತ್ತಿರುವ ಅನಿಲದ ಹತ್ತಿರ ತೆಗೆದುಕೊಂಡು ಬಂದಾಗ ಅದು ಪಾಪ್ ಶಬ್ದದೊಂದಿಗೆ ಉರಿಯುತ್ತದೆ. ಇದರಿಂದ ನಮಗೆ ಬಿಡುಗಡೆಯಾಗಿದ್ದಂತಹ ಅನಿಲ ಹೈಡ್ರೋಜನ್ ಅಂತ ಗೊತ್ತಾಗ್ತದೆ. ಆಮ್ಲವು ಲೋಹದ ಕಾರ್ಬೋನೇಟ್ ಮತ್ತು ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ಗಳೊಂದಿಗೆ ಹೇಗೆ ವರ್ತಿಸುತ್ತದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಆಮ್ಲವು ಲೋಹದ ಕಾರ್ಬೋನೇಟ್ ಮತ್ತು ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ಗಳೊಂದಿಗೆ ವರ್ತಿಸಿದಾಗ ಒಂದು ರೀತಿಯ ಉತ್ಪನ್ನಗಳು ದೊರೆಯುತ್ತವೆ. ಅದು ಲವಣ, ನೀರು ಮತ್ತು ಇಂಗಾಲದ ಡೈಆಕ್ಸೈಡ್. ಈಗ ಇದನ್ನು ಒಂದು ಉದಾಹರಣೆ ಮೂಲಕ ಕಲಿಯೋಣ. Na2CO3 plus 2HCl is gives rise to 2NaCl plus CO2 plus H2O. ಸೋಡಿಯಂ ಕಾರ್ಬೋನೇಟ್ ಜೊತೆಗೆ ಹೈಡ್ರೋಕ್ಲೋರಿಕ್ ಆಮ್ಲವು ವರ್ತಿಸಿದಾಗ ಸೋಡಿಯಂ ಕ್ಲೋರೈಡ್, ನೀರು ಮತ್ತು ಇಂಗಾಲದ ಡೈಆಕ್ಸೈಡ್ ಅನ್ನ ಉತ್ಪತ್ತಿ ಮಾಡುತ್ತದೆ. ಅದೇ ರೀತಿ NaHCO3 plus HCl is gives rise to NaCl plus H2O plus CO2. ಹೈಡ್ರೋಕ್ಲೋರಿಕ್ ಆಮ್ಲವು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ನೊಂದಿಗೆ ವರ್ತಿಸಿ ಅದೇ ರೀತಿಯ ಸೋಡಿಯಂ ಕ್ಲೋರೈಡ್ ಲವಣವನ್ನು, ನೀರು ಮತ್ತು ಇಂಗಾಲದ ಡೈಆಕ್ಸೈಡ್ ಅನ್ನ ಉತ್ಪತ್ತಿ ಮಾಡ್ತದೆ. ಮೇಲಿನ ಎರಡು ರಾಸಾಯನಿಕ ಕ್ರಿಯೆಗಳಲ್ಲಿ ಬಂದಿರುವ ಉತ್ಪನ್ನ ಸಮವಾಗಿರುತ್ತೆ. ಬಿಡುಗಡೆಯಾದ ಇಂಗಾಲದ ಡೈಆಕ್ಸೈಡ್ ಅನ್ನು ನಾವು ಹೇಗೆ ಪರೀಕ್ಷೆ ಮಾಡ್ತೀವಿ? ಹೇಗೆ ಅಂದ್ರೆ ಬಿಡುಗಡೆಯಾದ ಇಂಗಾಲದ ಡೈಆಕ್ಸೈಡ್ ಅನ್ನು ಸುಣ್ಣದ ತಿಳಿ ನೀರಿನ ಮೂಲಕ ಆಯಿಸಿದಾಗ ಅದು ಹಾಲಿನಂತಹ ಬಿಳಿಯ ಪ್ರಕ್ಷೇಪಗಳನ್ನು ಉಂಟು ಮಾಡ್ತದೆ. ಇದು ನಮಗೆ ಬಿಡುಗಡೆಯಾದ ಅನಿಲ ಇಂಗಾಲದ ಡೈಆಕ್ಸೈಡ್ ಅಂತ ದೃಢಪಡಿಸುತ್ತದೆ. ಹೀಗೆ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗಬಹುದು. ಏಕೆ ಆಮ್ಲವು ಮಾತ್ರ ಸೋಡಿಯಂ ಕಾರ್ಬೋನೇಟ್ ಮತ್ತು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ನೊಂದಿಗೆ ವರ್ತಿಸುತ್ತದೆ, ಪ್ರತ್ಯಾಮ್ಲವು ಏಕೆ ವರ್ತಿಸೋದಿಲ್ಲ ಅಂತ? ಹೌದು, ಪ್ರತ್ಯಾಮ್ಲವು ಸೋಡಿಯಂ ಕಾರ್ಬೋನೇಟ್ ಮತ್ತು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ನೊಂದಿಗೆ ವರ್ತಿಸೋದಿಲ್ಲ. ಈಗ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ವರ್ತಿಸಿ ಏನಾಗುತ್ತದೆ ಎನ್ನುವುದನ್ನು ನೋಡೋಣ. ಆಮ್ಲ ಪ್ಲಸ್ ಪ್ರತ್ಯಾಮ್ಲ is gives rise to ಲವಣ ಪ್ಲಸ್ ನೀರು. ಆಮ್ಲವು ಪ್ರತ್ಯಾಮ್ಲದೊಂದಿಗೆ ವರ್ತಿಸಿ ಅವುಗಳು ತಮ್ಮ ಗುಣಗಳನ್ನು ಕಳೆದುಕೊಂಡು ತಟಸ್ಥವಾಗುತ್ತದೆ. ಆದ್ದರಿಂದಲೇ ಈ ರಾಸಾಯನಿಕ ಕ್ರಿಯೆಯನ್ನು ನಾವು ತಟಸ್ಥೀಕರಣ ಅಂತ ಕರಿತೀವಿ. ಮಕ್ಕಳೇ, ನಿಮ್ಮ ಮನೆಯಲ್ಲಿ ಹಬ್ಬ ಹರಿದಿನಗಳಂದು ಅತಿಯಾದ ಆಹಾರ ಸೇವನೆಯಿಂದ ಯಾರಾದರೂ ಆಮ್ಲೀಯತೆ ಅಂದ್ರೆ ಅಸಿಡಿಟಿಯಿಂದ ಬಳಲ್ತಿದ್ದಾಗ ನೀವೇನ್ ಮಾಡ್ತೀರಾ? ಈನೋ ಸಾಲ್ಟ್ ಅನ್ನ ತೆಗೆದುಕೊಳ್ಳೋಕೆ ಹೇಳ್ತೀರಾ. ಆದ್ರೆ ಅಲ್ಲಿಯೂ ಸಹ ಹೊಟ್ಟೆಯಲ್ಲಿ ಉತ್ಪನ್ನವಾದಂತಹ ಆಮ್ಲವು ಹೀನೋ ಎಂದರೆ ಪ್ರತ್ಯಾಮ್ಲದ ಜೊತೆ ವರ್ತಿಸಿ ತಟಸ್ಥವಾಗುವುದರಿಂದಲೇ
ಆಮ್ಲೀಯತೆ ನಿವಾರಣೆಯಾಗುತ್ತೆ. ಮಕ್ಕಳೇ, ಚೆನ್ನಾಗಿ ನೆನಪಿನಲ್ಲಿಟ್ಕೊಳ್ಳಿ, ಆಮ್ಲವು ಪ್ರತ್ಯಾಮ್ಲದೊಂದಿಗೆ ವರ್ತಿಸಿ ಲವಣ ಮತ್ತು ನೀರನ್ನ ಉತ್ಪತ್ತಿ ಮಾಡ್ತದೆ. ಪ್ರತ್ಯಾಮ್ಲ ಪ್ಲಸ್ ಆಮ್ಲ ಗಿವ್ಸ್ ರೈಸ್ ಟು ಲವಣ ಪ್ಲಸ್ ನೀರು. ಈಗ ಅದೇ ರೀತಿ ಆಮ್ಲವು ಲೋಹೀಯ ಆಕ್ಸೈಡ್ಗಳೊಂದಿಗೆ ಹೇಗೆ ವರ್ತಿಸುತ್ತದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಮೇಲೆ ತಿಳಿಸಿದ ರೀತಿಯೇ ಆಮ್ಲವು ಲೋಹೀಯ ಆಕ್ಸೈಡ್ಗಳ ಜೊತೆ ವರ್ತಿಸಿದಾಗಲೂ ಉತ್ಪನ್ನವು ಲವಣ ಮತ್ತು ನೀರು ಆಗಿರುತ್ತದೆ. ಈಗ ನಾವು ಒಂದು ಉದಾಹರಣೆಯನ್ನ ನೋಡೋಣ. CuO plus HCl gives rise to CuCl2 plus H2. ಕಾಪರ್ ಆಕ್ಸೈಡ್ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿ ಕಾಪರ್ ಕ್ಲೋರೈಡ್ ಮತ್ತು ನೀರನ್ನ ಉತ್ಪತ್ತಿ ಮಾಡ್ತದೆ. ಇಲ್ಲಿ ಕಾಪರ್ ಆಕ್ಸೈಡ್ ಒಂದು ಪ್ರತ್ಯಾಮ್ಲ. ಅದು ಹೈಡ್ರೋಕ್ಲೋರಿಕ್ ಆಮ್ಲದ ಜೊತೆ ವರ್ತಿಸಿದಾಗ ಆಮ್ಲ ಪ್ರತ್ಯಾಮ್ಲಗಳು ವರ್ತಿಸಿದಾಗ ಬರ್ತಕ್ಕಂತಹ ಉತ್ಪನ್ನಗಳೇ ಬರುತ್ತವೆ. ಕಾಪರ್ ಆಕ್ಸೈಡ್ ಎಂದರೆ ಲೋಹೀಯ ಆಕ್ಸೈಡ್, ಅದು ಪ್ರತ್ಯಾಮ್ಲ. ಆಮ್ಲದೊಂದಿಗೆ ವರ್ತಿಸಿ ಲವಣ ಮತ್ತು ನೀರನ್ನ ಕೊಡುತ್ತದೆ. ಲೋಹೀಯ ಆಕ್ಸೈಡ್ಗಳೆಲ್ಲ ಪ್ರತ್ಯಾಮ್ಲಗಳು. ಈಗ ಪ್ರತ್ಯಾಮ್ಲವು ಅಲೋಹೀಯ ಆಕ್ಸೈಡ್ಗಳೊಂದಿಗೆ ಹೇಗೆ ವರ್ತಿಸುತ್ತದೆ ಅನ್ನೋದನ್ನ ನೋಡೋಣ. ಅಲೋಹೀಯ ಆಕ್ಸೈಡ್ಗಳೆಲ್ಲ ಆಮ್ಲೀಯವಾಗಿರ್ತವೆ. ಆದ್ದರಿಂದ ಎಲ್ಲ ಅಲೋಹೀಯ ಆಕ್ಸೈಡ್ಗಳು ಪ್ರತ್ಯಾಮ್ಲದೊಂದಿಗೆ ವರ್ತಿಸಿ ಲವಣ ಮತ್ತು ನೀರನ್ನ ಬಿಡುಗಡೆ ಮಾಡ್ತದೆ. ಇದಕ್ಕೆ ನಾವು ಒಂದು ಉದಾಹರಣೆಯನ್ನ ನೋಡೋಣ. ಪ್ರತ್ಯಾಮ್ಲವು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಇದು ಅಲೋಹೀಯ ಆಕ್ಸೈಡ್ ಆದ ಇಂಗಾಲದ ಡೈಆಕ್ಸೈಡ್ ಜೊತೆ ವರ್ತಿಸಿದಾಗ ಕ್ಯಾಲ್ಸಿಯಂ ಕಾರ್ಬೋನೇಟ್ ಎಂಬ ಲವಣವನ್ನು ಮತ್ತು ನೀರನ್ನ ಉತ್ಪತ್ತಿ ಮಾಡುತ್ತದೆ. CaOH twice plus CO2 gives rise to CaCO3 plus H2O. ಇದು ಪ್ರತ್ಯಾಮ್ಲ ಮತ್ತು ಆಮ್ಲಗಳ ನಡುವಿನ ವರ್ತನೆಯಂತೆಯೇ ಇರುವುದರಿಂದ ಅಲೋಹದ ಆಕ್ಸೈಡ್ಗಳು ಆಮ್ಲೀಯ ಗುಣವನ್ನ ಹೊಂದಿರ್ತವೆ ಎಂದು ನಿರ್ಣಯಿಸಬಹುದಾಗಿದೆ. ಇವೆಲ್ಲ ಕ್ರಿಯೆಗಳನ್ನ ಗಮನಿಸಿದಾಗ ನಮಗೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳಲ್ಲಿ ಸಾಮಾನ್ಯವಾಗಿರೋದೇನು ಎಂಬ ಪ್ರಶ್ನೆ ಉದ್ಭವಿಸುತ್ತೆ. ಹೌದು, ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಇವೆರಡು ತಮ್ಮ ಮೂಲಕ ವಿದ್ಯುತ್ತನ್ನ ಪ್ರವಹಿಸುತ್ತವೆ. ಹೌದು, ಇವೆರಡು ಒಳ್ಳೆಯ ವಿದ್ಯುತ್ ವಾಹಕಗಳು.